ನಮಸ್ಕಾರ ವೀಕ್ಷಕರೇ, ನಾನು ಶೈಲಜಾ. ಇಂದಿನ ರೆಸಿಪಿಯಲ್ಲಿ ಮೆಂತ್ಯ ಸೊಪ್ಪಿನ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ. ಮೆಂತ್ಯ ಸೊಪ್ಪಿನಲ್ಲಿ ಅಯನ್, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ ಇದೆ. ಹಾಗೆ ಇದರ ಸೇವನೆಯು ನಮ್ಮ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲಲ್ಲಿಡ್ತದೆ. ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದರ ಬೆಳೆದಂತಹ ದಂಟುಗಳನ್ನೆಲ್ಲ ತೆಗೆದಿಟ್ಟು ಹೀಗೆ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿಟ್ಕೊಂಡಿದ್ದೇನೆ. ಹಾಗೆ ಒಂದು 10ರಿಂದ 12 ಬೆಳ್ಳುಳ್ಳಿ ಎಸಳುಗಳನ್ನು ಸುಲಿದಿಟ್ಕೊಂಡಿದ್ದೇನೆ. ಇದನ್ನು ಕೂಡ ಈ ರೀತಿಯಾಗಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಈಗ ಬಾಣಲಿಗೆ 4ರಿಂದ 5 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಅದಕ್ಕೆ ತುಂಡು ಮಾಡಿಟ್ಟಂತಹ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಇದು ಹಾಕಿ ಕಂದು ಬಣ್ಣ ಬರುವವರೆಗೆ ಹುರಿದು ಆಮೇಲೆ ತುಂಡು ಮಾಡಿಟ್ಟಂತಹ ಮೆಂತ್ಯ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ಅರಶಿನ, 1 ಸ್ಪೂನು ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೇನೆ. ನಿಮಗೆ ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಹೀಗೆ ಸ್ವಲ್ಪ ಚೆನ್ನಾಗಿ ಬಾಡಿಸಿ ಹಾಗೆ ಈಗ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಇದು ಮುಳುಗುವಷ್ಟು ನೀರು ಹಾಕಿ ಗ್ಯಾಸ್ ಆಫ್ ಮಾಡಿ ತಣಿಲಿಕ್ಕೆ ಬಿಡ್ತಾ ಇದ್ದೇನೆ. ತಣಿಯುವಾಗ ಇದಕ್ಕೆ ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ನಿಮ್ಮಲ್ಲಿರುವ ಸೊಪ್ಪಿನ ಪ್ರಮಾಣವನ್ನು ನೋಡಿಕೊಂಡು ನೀವು ಹಿಟ್ಟನ್ನು ಸೇರಿಸಿ ಕಲಸಿ. ಈ ರೀತಿಯಾಗಿ ಸಾಮಾನ್ಯವಾಗಿ ನಾವು ಚಪಾತಿ ಮಾಡುವ ಹಿಟ್ಟಿನ ಹದಕ್ಕೆ ಇದನ್ನು ಕೂಡ ಕಲಸಿ. ನಾನು ಕಾವಲಿ ಬಿಸಿಯಾಗಲಿಕ್ಕೆ ಇಟ್ಕೊಂಡಿದ್ದೇನೆ. ಈ ರೀತಿಯಾಗಿ ಹಿಟ್ಟನ್ನು ಲಟ್ಟಿಸಿ ಈ ರೀತಿಯಾಗಿ ಇನ್ನೊಂದು ಪರೋಟ ಕೂಡ ಲಟ್ಟಿಸ್ತಾ ಇದ್ದೇನೆ. ತುಂಬ ದಪ್ಪ ಕೂಡ ಆಗೋದು ಬೇಡ, ಹಾಗೆ ತುಂಬ ತೆಳ್ಳು ಕೂಡ ಲಟ್ಟಿಸ್ಕೊಳ್ಬೇಡಿ. ಈಗ ಕಾವಲಿ ಬಿಸಿಯಾಗಿದೆ. ನೀವು 1 ಸ್ಪೂನು ಕಾವಲಿಗೆ ಎಣ್ಣೆ ಹಾಕಿ ಅದರ ಮೇಲೆ ಪರೋಟವನ್ನು ಹೀಗೆ ಕಾಯಿಸಿ ತೆಗಿಬೇಕು. ಮೇಲಿಂದ ಕೂಡ 1 ಸ್ಪೂನು ಎಣ್ಣೆ ಹಾಕಬೇಕು, ಇಲ್ಲಾಂದರೆ ಪರೋಟ ಗಟ್ಟಿಯಾಗ್ತದೆ. ನಿಮಗೆ ತುಂಬ ಮೆತ್ತಗಿನ ಪರೋಟ ಬೇಕಂದರೆ ಹೀಗೆ ತಿರುವಿ ಹಾಕಿದ ಮೇಲೆ ಕೂಡ 1 ಸ್ಪೂನು ಎಣ್ಣೆ ಹಾಕ್ಬೋದು. ತುಂಬ ಮೆತ್ತಗೆ ಆಗ್ತದೆ. ಈ ರೀತಿಯಾಗಿ ಚೆನ್ನಾಗಿ ಕಾಯಿಸಿ ತೆಗೀರಿ. ಉಳಿದದ್ದನ್ನು ಕೂಡ ನಾನೀಗ ಕಾಯಿಸಿ ತೆಗಿತಾ ಇದ್ದೇನೆ. ಪರೋಟವನ್ನು ಕಾವಲಿಯಲ್ಲಿ ತುಂಬ ಸಲ ತಿರುವಿ ಹಾಕಿದರೆ ಗಟ್ಟಿಯಾಗಿಬಿಡ್ತದೆ. ಹಾಗಾಗಿ ಜಾಸ್ತಿ ಸಲ ತಿರುವಿ ಹಾಕಬೇಡಿ. ಹಾಗೆ ಈ ಪರೋಟ ಮರುದಿನ ಆದರೂ ಕೂಡ ಇದರ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಬೆಳ್ಳುಳ್ಳಿ ಮತ್ತು ಮೆಂತ್ಯ ಸೊಪ್ಪಿನ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರ್ತದೆ. ನಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ನೀವು ಪರೋಟಕ್ಕೆ ಎಣ್ಣೆ ಬದಲು ತುಪ್ಪ ಬೆಣ್ಣೆ ಕೂಡ ಹಚ್ಕೊಳ್ಬೋದು. ಟೇಸ್ಟಿ ಹೆಲ್ದಿ ಪರೋಟ ರೆಡಿಯಾಗಿದೆ. ನೋಡಿ, ಈ ರೀತಿಯಾಗಿ ತುಂಬ ಸ್ಮೂತಾಗಿದೆ. ಮರುದಿವಸ ಆದರೂ ಇದು ಈ ರೀತಿಯೇ ಇರ್ತದೆ. ತುಂಬ ಟೇಸ್ಟಿಯಾಗಿರ್ತದೆ. ನೀವಿದನ್ನು ನಿಮ್ಮ ಇಷ್ಟದ ಪಲ್ಯದ ಜೊತೆ, ಉಪ್ಪಿನಕಾಯಿ ಜೊತೆ ಅಥವಾ ಮೊಸರಿನ ಜೊತೆ ಸವಿಯಬಹುದು. ಇಂದಿನ ಈ ನನ್ನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.